ಬಿಹಾರದಲ್ಲಿ ನಿನ್ನೆ ಮೊದಲ ಹಂತದ ಚುನಾವಣೆ ನಡೆಯಿತು. ಇನ್ನು ಎರಡನೇ ಹಂತದ ಚುನಾವಣೆಗೆ ಸಮಯ ಇದೆ. ಈ ಬಿಹಾರ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಕ್ರಾಂತಿ ವಿಚಾರ. ಇಂದು ತುಮಕೂರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಬಿಹಾರ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ತುಮಕೂರಿಗೆ ಸಿಎಂ ಸಿದ್ದರಾಮಯ್ಯರ ಭೇಟಿ. ಮಾಜಿ ಸಚಿವ ರಾಜಣ್ಣ ಮನೆಯಲ್ಲಿ ಭೋಜನ. ರಾಜಣ್ಣ ಮನೆಯಲ್ಲಿ ಮಹತ್ವದ ರಾಜಕೀಯ ಡೆವಲಪ್ಮೆಂಟ್. ಸಿಎಂ ಸಿದ್ದು, ಗೃಹ ಸಚಿವ ಪರಮೇಶ್ವರ್, ಸಚಿವ ಮಹದೇವಪ್ಪ, ಸುಧಾಕರ್, ದಿನೇಶ್ ಗುಂಡೂರಾವ್, ಎಂಬಿ ಪಾಟೀಲ್ ಸೇರಿ ಹಲವರು ಭೋಜನ ಕೂಟದಲ್ಲಿ ಭಾಗಿಯಾಗ್ತಾರೆ. ಬಿಹಾರ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ತುಮಕೂರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡಲಿದ್ದಾರೆ. ಕೆಎನ್ ರಾಜಣ್ಣರ ಮನೆಗೂ ಕೂಡ ವಿಸಿಟ್ ಮಾಡಿ ಬರ್ತಾರೆ. ಅವ್ರ ಮನೆಯಲ್ಲಿ ಭೋಜನ ಕೂಟ ಇದೆ, ಅದು ಮುಗಿಸ್ಕೊಂಡು ಬರ್ತಾರೆ. ರಾಜಣ್ಣರ ಮನೆಯಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗುತ್ತೆ ಇವತ್ತು ಮಧ್ಯಾಹ್ನ. ಸಿಎಂ ಸಿದ್ದರಾಮಯ್ಯ ಇರ್ತಾರೆ, ಗೃಹ ಸಚಿವ ಪರಮೇಶ್ವರ್ ಸಾಹೇಬ್ರು ಕೂಡ ಅಲ್ಲೇ ಇರ್ತಾರೆ, ಸಚಿವ ಮಹದೇವಪ್ಪನವರು ಇರ್ತಾರೆ, ಸುಧಾಕರ್, ದಿನೇಶ್ ಗುಂಡೂರಾವ್ ಎಲ್ಲರೂ ಒಟ್ಟೊಟ್ಟಿಗೆ ಸೇರ್ಕತಾರೆ. ಎಂಬಿ ಪಾಟೀಲ್ ಸೇರಿ ಎಲ್ಲರೂ ಸಿದ್ದರಾಮಯ್ಯರ ಪರಮಾಪ್ತ ಬಳಗದವರು ಭೋಜನ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ. ಸಿದ್ದರಾಮಯ್ಯನವರಿಂದ ಹಿಡಿದು ಪರಮೇಶ್ವರ್ ಅವರಿಂದ ಹಿಡಿದು ಮಹದೇವಪ್ಪನವರಿಂದ ಹಿಡಿದು ಎಂಬಿ ಪಾಟೀಲ್ ರವರೆಗೂ ಕೂಡ ಇವತ್ತು ಸಚಿವ ರಾಜಣ್ಣನ ಮನೆಯಲ್ಲಿ ಭೋಜನ ಕೂಟ. ಒಂದಷ್ಟು ಚರ್ಚೆಯಾಗುತ್ತೆ, ಒಂದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳಲ್ಲಿ ನಡೆಯುತ್ತೆ. ಕಳಚಿ ಬಿದ್ದ ಮಂತ್ರಿಗಿರಿ ಮತ್ತೆ ಜಾಯಿಂಟ್ ಆಗುತ್ತಾ, ವೆಲ್ಡ್ ಮಾಡಲಾಗುತ್ತಾ, ಸಚಿವ ಸಂಪುಟ ಮತ್ತೆ ಪುನರ್ರಚನೆ ಆಗುತ್ತಾ, ಸಿಎಂ ಸ್ಥಾನ ಬದಲಾಗುತ್ತಾ, ಎಲ್ಲದರ ಬಗ್ಗೆಯೂ ಕೂಡ ಇವು ಚರ್ಚೆಗಳಾಗ್ತವೆ. ಪ್ರತಿಯೊಂದು ವಿಚಾರದ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ. ಬಿಹಾರ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಕ್ರಾಂತಿ ವಿಚಾರ. ಇವತ್ತು ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೋಗಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯ ತುಮಕೂರು ರಾಜಣ್ಣರ ನಿವಾಸಕ್ಕೆ ಇವತ್ತು ಭೇಟಿ. ಮಾಜಿ ಸಚಿವ ರಾಜಣ್ಣ ಮನೆಯಲ್ಲಿ ಭೋಜನಾ ಕೂಟ. ರಾಜಣ್ಣ ಮನೆಯಲ್ಲಿ ಮಹತ್ವದ ರಾಜಕೀಯ ಡೆವಲಪ್ಮೆಂಟ್ಗಳಾಗುತ್ತೆ. ಸಿಎಂ ಸಿದ್ದು, ಗೃಹ ಸಚಿವ ಪರಮೇಶ್ವರ್, ಸಚಿವ ಮಹದೇವಪ್ಪ, ಸುಧಾಕರ್, ದಿನೇಶ್ ಗುಂಡೂರಾವ್, ಎಂಬಿ ಪಾಟೀಲ್ ಸೇರಿ ಹಲವರು ಭೋಜನಾ ಕೂಟದಲ್ಲಿ ಭಾಗಿಯಾಗ್ತಾರೆ. ಸೊ ಒಟ್ಟಾರೆ ಇವತ್ತು ಸಚಿವ ಕೆಎನ್ ರಾಜಣ್ಣರ ಮನೆಯಲ್ಲಿರತಕ್ಕಂತಹ ಭೋಜನಾ ಕೂಟದಲ್ಲಿ ಒಂದು ಸಣ್ಣ ಸಭೆಯಾಗುತ್ತೆ. ಆ ಸಭೆಯ ಮುಖಾಂತರ ಸಮಾಜಕ್ಕೆ ಅದು ಏನು ಸಂದೇಶ ಕೊಡ್ತಾರೋ ಕಾದು ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ತುಮಕೂರಿನ ಪ್ರತಿನಿಧಿ ಸಚಿನ್ ನಡೆಸಿರುವ ವಾಕ್ಥ್ರೂ ಇದೆ, ನೋಡ್ಕೊಂಡು ಬನ್ನಿ. ಎಸ್ ವೀಕ್ಷಕರೇ, ಏನು ರಾಜಕಾರಣದ ಒಂದು ರಾಜಕೀಯ ಕ್ರಾಂತಿ ಅಂತಲೇ ಹೇಳ್ಬಹುದು. ಏನಿವತ್ತು ರಾಜಣ್ಣ ಅವರ ಮನೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಔತಣಕೂಟಕ್ಕೆ ಭೇಟಿಯಾಗುವ ಸಂದರ್ಭ ಬಂದಿರುವಂಥದ್ದು ಇಲ್ಲಿ ಕಾಣಿಸಬಹುದು. ರಾಜಣ್ಣ ಅವರ ಮನೆ ಮುಂದೆ ನಾವಿದ್ದೀವಿ. ಏನು ರಾಜಕೀಯ ಬಿಹಾರ ಚುನಾವಣೆ ಬಳಿಕ ಒಂದು ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಅವರು ಹೇಳಿಕೆಯನ್ನು ನೀಡಿದ್ರು. ಸ್ವತಃ ಈ ಬಗ್ಗೆ ಏನು ಸಿಎಂ ಸಿದ್ದರಾಮಯ್ಯನವರು ಏನು ಮಧ್ಯಾಹ್ನ 2 ಗಂಟೆಗೆ ರಾಜಣ್ಣ ಅವರ ಮನೆಗೆ ಭೇಟಿ ಕೊಡುವಂಥದ್ದು. ಎಸ್ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳಿ ರಾಜ್ಯವೇ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ಎಸ್ ಕಾಣಿಸಬಹುದು ರಾಜಣ್ಣವರ ಮನೆಯೊಳಗಡೆ ಏನು ಸಾಕಷ್ಟು ರಾಜಕಾರಣಿ ಮುಖಂಡರು ಬಂದು ಹೋಗ್ತಾ ಇರುವಂಥದ್ದು. ಏನು ಪೊಲೀಸ್ ಬಂದೋಬಸ್ತ್ ಕೂಡ ಈಗಾಗಲೇ ನಡೆದಿರುವಂಥದ್ದು. ಎಸ್ ಏನು ಬಿಹಾರ್ ಚುನಾವಣೆ ಬಳಿಕ ಮಾತಾಡ್ತಾನೆ, ಬಿಹಾರ ಚುನಾವಣೆ ಬಳಿಕ ರಾಜಕೀಯದಲ್ಲಿ ಒಂದು ಕ್ರಾಂತಿ ಒಂದು ಶುರುವಾಗುತ್ತೆ ಅಂತ ಹೇಳಿರುವಂಥದ್ದು. ಸಿಎಂ ಬದಲಾವಣೆ ಚರ್ಚೆ ಬಿಸಿ ಬೆನ್ನಲ್ಲೇ ಈಗ ರಾಜಣ್ಣ ಮನೆ ಚರ್ಚೆಗೆ ಕಾರಣವಾಗಿರುವಂಥದ್ದು. ವೀಕ್ಷಕರೇ, ಎಸ್ಕಾರ್ಟ್ ಗಾಡಿಗಳು ಕೂಡ ಕಾಣಿಸ್ತಾ ಇರೋವಂಥದ್ದು. ಸಾಕಷ್ಟು ವ್ಯವಸ್ಥಿತವಾಗಿ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಈಗ ಆಲ್ರೆಡಿ ಒಂದು ಕ್ಯಾಂಟರ್ ವಾಹನ ಬಂದಿರುವಂಥದ್ದು. ಎಸ್ ವೀಕ್ಷಕರೇ, ಏನು ಮಧ್ಯಾಹ್ನ ಸರಿಸುಮಾರು 2 ಗಂಟೆಗೆ ಸಿದ್ದರಾಮಯ್ಯನವರು ತುಮಕೂರಿಗೆ ಭೇಟಿ ನೀಡ್ತಾ ಇರುವಂಥದ್ದು. ರಾಜಣ್ಣ ಅವರ ಮನೆಗೆ ಸ್ವತಃ ಔತಣಕೂಟಕ್ಕೆ ಭಾಗಿಯಾಗುವಂಥದ್ದು. ಏನೆಲ್ಲ ಬಿಸಿ ಬಿಸಿ ಚರ್ಚೆ ಆಗುತ್ತೆ ಅಂತ ಹೇಳಿ ಕಾದು ನೋಡಬೇಕಿದೆ. ಸಚಿನ್, ಫ್ರೀಡಮ್ ಟಿವಿ, ತುಮಕೂರು. ಎಸ್ ವೀಕ್ಷಕರೇ, ಏನು ರಾಜಕಾರಣದ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.